ಅಮೆರಿಕ ಹಾಗೆ ಇರಾನ್ ನಡುವೆ ಯುದ್ಧ ಅನ್ನೋದು ತೀವ್ರವಾಗಿದೆ. ಇದರ ನಡುವೆ ಹಾರ್ಮೋಜ್ ಜಲಸಂಧಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಓಮಾನ್ ಹಾಗೆ ಇರಾನ್ ನಡುವೆ ಇರುವಂತಹ ಕಿರಿದಾದಂತಹ ಜಲಮಾರ್ಗ ಜಾಗತಿಕ ವ್ಯಾಪಾರ ಸಂಪರ್ಕಕ್ಕೆ ಮಹತ್ವವಾಗಿದೆ. ಆದರೆ ಈ ಹಾರ್ಮೋಜ್ ಜಲಸಂಧಿಯನ್ನು ನಿಯಂತ್ರಣಕ್ಕೆ ತೆಗೆದುಕೋಬೇಕು ಅಂತ ಹೇಳಿ ಅಮೆರಿಕ ಹಾಗೆ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಜಲಸಂಧಿ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣ ಅನ್ನೋದು ಇರಾನ್ ನಮಗೆ ಇದೆ ಅಂತ ಹೇಳಿ ಹೇಳ್ಕೊಳ್ತಾ ಇದೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಹಾಗೆ ನೈಸರ್ಗಿಕ ಅನಿಲ ಸಾಗಿಸೋದಕ್ಕೆ ಈ ಜಲಸಂಧಿ ಅನ್ನೋದು ನಿರ್ಣಾಯಕವಾದಂತಹ ಜಲಮಾರ್ಗ ಆಗಿದೆ. ಆದ್ದರಿಂದ ಈ ಜಲಮಾರ್ಗಕ್ಕೆ ಬಹಳ ಮಹತ್ವ ಅನ್ನೋದು ಇದೆ. ದಕ್ಷಿಣ ಏಷ್ಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳಿಗೆ ತೈಲ ಸರಬರಾಜು ಆಗುವ ಹಾರ್ಮೋಜ್ ಜಲಸಂಧಿ 33 ಕಿಲೋಮೀಟರ್ಗಳಷ್ಟು ಅಗಲವಿದೆ. ಈ ಜಲಸಂಧಿ ಅಂದರೆ ಏನು ಅಂತ ಹೇಳಿದರೆ, ಎರಡು ದೊಡ್ಡ ಭೂಖಂಡಗಳನ್ನು ಪ್ರತ್ಯೇಕಿಸುವಂತಹ ಕಿರಿದಾದ ಜಲಮಾರ್ಗವನ್ನು ಜಲಸಂಧಿ ಅಂತ ಹೇಳಿ ಕರೀತಾರೆ. ಹಾಗೆ ಎರಡು ಮಹಾಸಮುದ್ರಗಳನ್ನು ಬೆಸೆಯುವಂತಹ ಎರಡು ದೇಶಗಳ ಗಡಿಭಾಗವನ್ನು ಕೊರೆದು ನೀರಿನ ಕಾಲುವೆಯನ್ನಾಗಿ ಮಾಡಲಾಗುತ್ತೆ. ಇದನ್ನು ಕೂಡ ಜಲಸಂಧಿ ಅಂತಲೇ ಕರೀತಾರೆ. ಈ ರೀತಿ ಹಾರ್ಮೋಜ್ ಜಲಸಂಧಿ ಅನ್ನೋದು ಗಲ್ಫ್ ರಾಷ್ಟ್ರವಾದಂತಹ ಓಮಾನ್ ಹಾಗೆ ಇರಾನ್ ನಡುವೆ ಇರುವಂತಹ ಕಿರಿದಾದಂತಹ ಸಮುದ್ರ ಮಾರ್ಗ. ಪರ್ಷಿಯನ್ ಕೊಲ್ಲಿ ಹಾಗೆ ಓಮನ್ ಕೊಲ್ಲಿ ಹಾಗೆ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಸೇತುವೆಯಾಗಿದೆ. ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಹಾರ್ಮೋಜ್ ಜಲಸಂಧಿ ಅನ್ನೋದು ಮನುಷ್ಯ ನಿರ್ಮಿತವಲ್ಲ, ಇದು ನೈಸರ್ಗಿಕ ಜಲಸಂಧಿಯಾಗಿದೆ. ಇರಾನ್ ದೇಶದ ದಕ್ಷಿಣ ಭಾಗದಲ್ಲಿರುವ ಈ ಜಲಸಂಧಿ ಇಂಗ್ಲಿಷ್ನ ಯು ಆಕಾರದ ಉಲ್ಟ ಆಕಾರದಲ್ಲಿ ಇರುತ್ತೆ. ಈ ಜಲಸಂಧಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, UAE, ಬಹ್ರೇನ್, ಕುವೈತ್ ಹಾಗೆ ಕತಾರ್ ರಾಷ್ಟ್ರಗಳ ಜೊತೆಗಿನ ವ್ಯಾಪಾರ ಸಂಪರ್ಕಕ್ಕೆ ಮಹತ್ವವಾಗಿರೋದು. ಈ ದೇಶಗಳಿಂದ ಜಗತ್ತಿನ ಇತರ ದೇಶಗಳಿಗೆ ಕಚ್ಚಾ ತೈಲವನ್ನು ಸಾಗಿಸೋದಕ್ಕೆ ಈ ಜಲಸಂಧಿ ಅನ್ನೋದು ಪ್ರಮುಖವಾಗಿದೆ. ಈ ಜಲಸಂಧಿಯ ಮೂಲಕ ತೈಲ ತುಂಬಿದಂತಹ ಹಡಗುಗಳು ಅರಬ್ಬಿ ಸಮುದ್ರವನ್ನು ಪ್ರವೇಶಿಸುತ್ತೆ. ಅಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರದ ಮೂಲಕ ಜಗತ್ತಿನ ನಾನಾ ರಾಷ್ಟ್ರಗಳಿಗೆ ಸಾಗುತ್ತವೆ. ಹಾಗಾಗಿ ಜಾಗತಿಕವಾಗಿ ಈ ಜಲಸಂಧಿಗೆ ಬಹಳ ಮಹತ್ವ ಅನ್ನೋದು ಇದೆ. ಸದ್ಯ ಇದು ಇರಾನಿನ ನಿಯಂತ್ರಣದಲ್ಲಿ ಇದೆ. ಜಗತ್ತಿಗೆ ಹಡಗುಗಳ ಮೂಲಕ ಸಾಗಾಟವಾಗುವಂತಹ ಕಚ್ಚಾ ತೈಲಗಳ ಪ್ರಮಾಣದಲ್ಲಿ 20% ಕಚ್ಚಾ ತೈಲ ಈ ಜಲಸಂಧಿ ಮೂಲಕನೇ ಸಾಗಾಟವಾಗುತ್ತೆ. ಆದರೆ ಈಗ ಅದು ಯುದ್ಧ ಸಮಸ್ಯೆಗೆ ಕಾರಣ ಕೂಡ ಆಗಿದೆ. ಇರಾನ್ ಈ ಜಲಸಂಧಿ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿರುವುದಾಗಿ ತಿಳಿಸಿದೆ. ಗಲ್ಫ್ ರಾಷ್ಟ್ರಗಳ ಮೇಲೂ ಇರಾನ್ ದಾಳಿ ನಡೆಸ್ತಾ ಇದೆ. ಹಾಗಾಗಿ ಜಾಗತಿಕ ಬಿಕ್ಕಟ್ಟಿನ ಸ್ಥಿತಿ ಅನ್ನೋದು ನಿರ್ಮಾಣವಾಗಿದೆ.